ಕೋಲಾರ ನಾಗನಾಳ ಗ್ರಾಮದ ಸರ್ವೆ ನಂಬರ್ 41 ಮತ್ತು 42ರಲ್ಲಿರುವ ಸೋಮಶೇಖರ್ ಅವರಿಗೆ ಸೇರಿದ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ಸುಳ್ಳು ದೂರುಗಳನ್ನು ಪರಿಗಣಿಸದೆ ಜಲ್ಲಿ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಯನ್ನು ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾಗನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಮಂಗಳಾ ಮತ್ತು ಗಣಿ ಇಲಾಖೆ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ ಜಿಲ್ಲಾ ಮಾಜಿ ಅಧ್ಯಕ್ಷ ಸಿ. ಆಂಜಿನಪ್ಪ ಮಾತನಾಡಿ, ಜಲ್ಲಿ ಕ್ರಷರ್ ಮಾಲೀಕ ಸೋಮಶೇಖರ್ ಅವರು ಕಾನೂನುಬದ್ಧವಾಗಿ ಅನುಮತಿ ಪಡೆದು ಹಲವಾರು ವರ್ಷಗಳಿಂದ ಜಲ್ಲಿ ಕ್ರಷರ್ ನಡೆಸುತ್ತಿದ್ದು, ಇದರಿಂದ ಮೇಡಿಹಾಳ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ಕೆಲವರು ಕ್ರಷರ್ ಬೇಡ ಎಂದು ಹೇಳುತ್ತಿದ್ದಾರೆ. ಕ್ರಷರ್ಗಳನ್ನು ನಿಲ್ಲಿಸಿಬಿಟ್ಟರೆ ನಾವು ಮನೆಗಳನ್ನು ಕಟ್ಟುವುದು ಹೇಗೆ? ಸುಳ್ಳು ದೂರುಗಳ ಬಗ್ಗೆ ಜಿಲ್ಲಾಡಳಿತ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳಲಿ ಎಂದರು. ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ನಾಗರಾಜಗೌಡ ಮಾತನಾಡಿ, ಜಲ್ಲಿ ಕ್ರಷರ್ನಿಂದ ಸಾವಿರಾರು ಜನರು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ವೈಯಕ್ತಿಕವಾಗಿ ಅಥವಾ ಯಾರಾದರೂ ಎತ್ತಿಕಟ್ಟಿ ಸುಳ್ಳು ಆರೋಪ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ಎಂಸ್ಯಾಂಡ್ ಎಲ್ಲರಿಗೂ ಮುಖ್ಯವಾಗಿದೆ. ಕಾನೂನು ನಿಯಮಗಳಂತೆ ಕ್ರಷರ್ ನಡೆಸುತ್ತಿದ್ದಾರೆ. ಯಾರಿಗೂ ಇದರಿಂದ ತೊಂದರೆಯಾಗುತ್ತಿಲ್ಲ. ಕೆಲವರು ವಿನಾಕಾರಣ ಜಲ್ಲಿ ಕ್ರಷರ್ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು. ಜಲ್ಲಿ ಕ್ರಷರ್ ನಡೆಸಲು ಅವಕಾಶ ನಡೆಸಿಕೊಡಬೇಕೆಂದು ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಗಣಿ ಇಲಾಖೆ ಅಧಿಕಾರಿ ಕೋದಂಡರಾಮಯ್ಯ, ಜಲ್ಲಿ ಕ್ರಷರ್ಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಾಗನಾಳ ಮುನಿಸ್ವಾಮಿ, ಅಮರನಾಥ್, ಶ್ರೀನಿವಾಸ್, ಲಾರಿ ಮಾಲೀಕ ಉದಯ್ ಕುಮಾರ್, ಶ್ರೀನಿವಾಸ, ಬೈರೇಗೌಡ, ಸೀತಮ್ಮ, ಪಿಳ್ಳಮ್ಮ, ಅಕ್ಕಯ್ಯಮ್ಮ, ಮುನಿರತ್ನಮ್ಮ, ಶಾರದಮ್ಮ, ಕಮಲಮ್ಮ ಮುಂತಾದವರು ಇದ್ದರು. ಬಡಬಗ್ಗರು, ಕೂಲಿ ಕಾರ್ಮಿಕರು ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಯಾರೋ ಒಬ್ರು ಸಣ್ಣ ಪುಟ್ಟ ಅಮಿಷಿಗೋಸ್ಕರ ಬಂದು ಗಲಾಟೆ ಮಾಡಿದ್ದಾರೆ. ಕ್ರಷರ್ ಬೇಡ ಅಂತ. ಕ್ರಷರ್ ಸಾವಿರಾರು ಜನ ಜೀವನ ಮಾಡ್ತಾರೆ. ಸರ್ಕಾರ ನಿಯಮದ ಪ್ರಕಾರ ನಾವು ಕ್ರಷರ್ ಮಾಡಿರೋದು, ಅರ್ಥ ಆಯ್ತಲ್ಲ. ನಿಯಮ ಬಿಟ್ಟು ಚಾರ್ಜ್ ತಪ್ಪಿಲ್ಲ. ಆದ್ದರಿಂದ ಕ್ರಷರ್ ಇವಾಗ ನಮಗೆ ಅವಶ್ಯಕತೆ ಇದೆ. ಇಲ್ಲಿ ಅನೇಕ ಬಡವರು ಬಗ್ಗರು ಕೆಲಸ ಮಾಡ್ತಾರೆ, ಅರ್ಥ ಆಯ್ತಾ. ಕಲ್ಲು ಬಂಡೆ ಮತ್ತು ಲಾರಿಗಳು, ಟ್ರಾಕ್ಟರ್ಗಳು ತಗೊಂಡು ಸಾವಿರಾರು ಎಕರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಇದಿಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ದಿವಸ ಬೇಡ ಅಂತ ಹೇಳೋದು ಸಮಂಜಸ ಅಲ್ಲ. ಯಾರೋ ಒಬ್ರು ಕಿಡಿಗೇಡಿಗೆ ಬಂದು ಹೇಳ್ಬೋದು, ಅದಕ್ಕೆಲ್ಲ ಕಿವಿಕೊಳ್ಕೊಡು ಸರ್ಕಾರದವರು. ಆದರೆ ಸರ್ಕಾರ ನಿಯಮದಂತೆ ನಾವು ಮಾಡಿರೋದು. ಸರ್ಕಾರ ಏನು ಕಾನೂನುಗಳು ಮಾಡಿದಾರೋ ಆ ಕಾನೂನು ಒಳಪಟ್ಟೆ ನಾವು ಕ್ರಷರ್ ಮಾಡಿರೋದು. ಆ ಕಾನೂನು ಬಿಟ್ಟು ಯಾವತ್ತೂ ಮಾಡಿಲ್ಲ. ಆದ್ದರಿಂದ ಎಲ್ರಿಗೂ ಸಹಾಯ ಆಗುತ್ತೆ. ಆದ್ದರಿಂದ ನಮ್ಮ ಕ್ರಷರ್ ಬೇಕೇ ಬೇಕಂತೇಳಿ ನಮ್ಮ ವಾದ. ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ನನ್ನ ಹೆಸರು ಪಿ. ನಾರಾಯಣಸ್ವಾಮಿ ಅಂತ, ನಾಗನಾಳ ಗ್ರಾಮದವರು. ಬಂಧುಗಳೇ, ನಾವಿಲ್ಲಿ ಸೇರಿರೋದು ಯಾಕಪ್ಪ ಅಂದರೆ, ನಮ್ಮ ನಾಗನಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 42ರಲ್ಲಿ ಸೋಮಣ್ಣ ಅವರು ಜಲ್ಲಿ ಕ್ರಷರ್ ಮಾಡಿದ್ದಾರೆ. ಸರ್ಕಾರ ಜಿಲ್ಲೆಯಾದ್ಯಂತ ದೇಶಾದ್ಯಂತ ಕ್ರಷರ್ಗಳನ್ನ ಅನುಮತಿ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಮನೆಯ ಮಠಗಳಿಗೆ ಸಾಮಗ್ರಿಗಳನ್ನು ಜಲ್ಲಿ, ಎಂಸ್ಯಾಂಡು, ಜಲ್ಲಿ ಪುಡಿ ಅಂತ ಒದಗಿಸ್ಬೇಕು. ಮನೆಗಳಿಗೆ ಮೊದಲು ಒಂದು 50 ವರ್ಷಗಳ ಹಿಂದೆ ಮರಳು ಸಿಗ್ತಾ ಇತ್ತು. ಅವಾಗ ಯಾರೋ ಕಾಂಕ್ರೀಟು, ಸಿಮೆಂಟ್ ಅವೆಲ್ಲ ಉಪಯೋಗಿಸ್ತಾರಲ್ಲ, ಮಣ್ಣಿಂದ ಕಟ್ತಾ ಇದ್ರು. ಈಗಿನ ಕಾಲಕ್ಕೆ ಅನುಗುಣವಾಗಿ ಜಲ್ಲಿ, ಎಂಸ್ಯಾಂಡ್ ಇದ್ರೇ ಮನೆ ಕಟ್ಟೋಕ್ಕಾಗೋದು. ಇದರಿಂದ ಕ್ರಷರ್ ಇದ್ರೆ ತಾನೇ ನಾವು ಮನೆಗೆ ಕಟ್ಟಬೇಕಾದ್ರೆ ಸರ್ಕಾರ ಯಾಕೆ ಅನುಮತಿ ಕೊಟ್ಟಿರೋದು? ನಿಯಮಾನುಸಾರವಾಗಿ ಕ್ರಷರ್ಗಳನ್ನ ಮಾಡಿ ಅಂತೇಳಿ ಸರ್ಕಾರ ಅನುಮತಿ ಕೊಟ್ಟಿದೆ. ಅದು ನಿಯಮಾನುಸಾರವಾಗಿ ಅವರು ಮಾಡ್ತಾ ಇದ್ದಾರೆ. ನಿಯಮ ಮೀರಿ ಯಾರು ಅದನ್ನು ಇದು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸಾರ್ವಜನಿಕರಿಗೆ ಮನೆ ಕಟ್ಟಬೇಕಾದ್ರೆ ಜಲ್ಲಿ, ಎಂಸ್ಯಾಂಡ್ ಬೇಕೇ ಬೇಕು. ಕ್ರಷರ್ಗಳನ್ನ ನಿಲ್ಲಿಸ್ಬಿಟ್ರೆ ನಾವು ಮನೆಗೆ ಕಟ್ಟೋದು ಹೇಗೆ? ಎಲ್ಲಿ ಹೋಗ್ಬೇಕು, ಎಲ್ಲಿ ತರಬೇಕು ನಾವು ಎಂಸ್ಯಾಂಡು ಮತ್ತು ಜಲ್ಲಿ? ನಾಗರಾಜಗೌಡ ಅಂತ, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ. ಇವತ್ತು ಕ್ರಷರ್ಗಳ ಮೇಲೆ ಕೆಲವು ಬೇಡ ಅಂತ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಮಾಧ್ಯಮ ಮುಖಾಂತರ. ಏನೇ ಆಗಲಿ ಕ್ರಷರ್ ಕೊಡೋ ಉದ್ದೇಶ ಸರ್ಕಾರ ಎಲ್ರಿಗೂ ಗೊತ್ತೇ ಇದೆ. ಇವತ್ತು ರಸ್ತೆಗಳಿಗೆ ಬೇಕು, ಮನೆಗಳಿಗೆ ಬೇಕು, ಪ್ರತಿಯೊಂದು ಬೇಕಾಗ್ತದೆ. ಅದನ್ನು ಸೂಕ್ತವಾಗಿ ಜಿಲ್ಲಾಡಳಿತ ಸೂಕ್ತವಾಗಿ ಯಾವ ರೀತಿ ಏನೇನು ಬೇಕೋ ಅದನ್ನು ಮಾಡಿಕೊಟ್ರೆ ಅದು ನಡ್ಸ್ಕೊಂಡು ಹೋಗೋದಕ್ಕೆ ಯಾರ್ದೇನು ಅಭ್ಯಂತರ ಇದೆ? ಅದನ್ನು ಬೇಡ ಅನ್ನೋದಕ್ಕಿಂತ ಬೇಕು ಅಂತ ವಾದ ಮಾಡಲಿ ಯಾರೇ ಆಗಲಿ. ಯಾಕಂದರೆ ಪ್ರಪಂಚಕ್ಕೆ ಅವಶ್ಯಕತೆ ಇದೆ, ವೇಗವಾಗಿ ಬೆಳೀತಾ ಇದೆ ದೇಶ. ವೇಗ ಬೆಳೆಯೋ ದೇಶಕ್ಕೆ ಇವೆಲ್ಲ ಬೇಕಾಗುತ್ತೆ. ಬೇರೆ ಎಲ್ಲಿ ಸಂಪನ್ಮೂಲ ನಿಲ್ತಾ ಇರೋದಕ್ಕಾಗುತ್ತೆ? ಅಲ್ಲೇನು ತೊಂದರೆ ಆಗ್ತಾಯಿಲ್ಲ. ತೊಂದರೆ ಏನು ತೊಂದರೆ? ಇವತ್ತು ಕೂಲಿ ಕಾರ್ಮಿಕರು 60% ಕೂಲಿ ಕಾರ್ಮಿಕರು, 20% ಯಾರೋ ನಮಗೆ ಅದು ಇದು ಅನ್ನೋರು, ಇನ್ನು 20% ಅದ್ರ ದುಡಿಮೆ ಮಾಡೋರು. ಈ ಲಾರಿಗಳು ಅದೊಂದು ಎಲ್ಲ ಲೇಬರ್ ಇದು ಜಾಸ್ತಿ ಆಗುತ್ತೆ. ಇದು
ಮಾಡಿದಷ್ಟು ಲೇಬರ್ ಸಾವಿರಾರು ಜನಕ್ಕೆ ಇದಾಗುತ್ತೆ, ಸಾವಿರಾರು ಕುಟುಂಬಗಳು ಬದುಕ್ತವೆ. ಬೇಡ ಅನ್ನೋದ್ರಿಂದ ಏನು ಬದುಕ್ತದೆ?